ನೀವು ಟ್ರೇಡರಾ ಅಥವಾ ಗ್ಯಾಮ್ಲರಾ? ನೀವು ಟ್ರೇಡರ್ ಆಗಿ. ಗ್ಯಾಮ್ಲರ್ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡದೆ ಸುಮ್ಮನೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂದ ತಕ್ಷಣ ಟ್ರೇಡ್ ತೊಗೊಳ್ಳೋದು, ರೆಡ್ ಕಲರ್ ಕ್ಯಾಂಡಲ್ ಬಂದ ತಕ್ಷಣ ಟ್ರೇಡ್ನ ಸೆಲ್ ಮಾಡೋದು ಮಾಡಿದರೆ ನೀವು ಗ್ಯಾಮ್ಲರ್ ಆಗೇ ಉಳಿತೀರಾ. ಒಬ್ಬ ಟ್ರೇಡರ್ಗೆ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟೇ ಹೊರತು ದುಡ್ಡಲ್ಲ. ನಿಮಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ ಅಂತಂದರೆ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಸ್ಟ್ರಾಂಗ್ ಮೈಂಡ್ಸೆಟ್ನ ನೀವು ಎಲ್ಲಿ ಹೊರಗಡೆ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನೀವೇ ಸ್ವತಃ ಅದನ್ನು ಕಂಡುಕೋಬೇಕು. ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಮೊದಲು ನಿಮ್ಮನ್ನು ನೀವು ಕಂಟ್ರೋಲ್ ಇಟ್ಕೊಂಡಿರಬೇಕು. ನಿಮ್ಮ ಮೈಂಡ್ ಕಂಟ್ರೋಲಲ್ಲಿ ಇದೆ ಅಂತಂದರೆ ನೀವು ಅನಾಲಿಸಿಸ್ ಮಾಡಿ ಟ್ರೇಡಿಂಗ್ನ ಮಾಡ್ತೀರಾ. 1 ಮಿನಿಟ್ ಟ್ರೇಡ್ ಇದ್ರೂ ಕೂಡ ಅದರ ಹಿಂದೆ ಅನಾಲಿಸಿಸ್ ತುಂಬ ಇರುತ್ತೆ. ಆ್ಯಸ್ ಅ ಪ್ರೊಫೆಷನಲ್ ಟ್ರೇಡರ್ ಮೊದಲು ನಾನು 1 ಡೇ ಟೈಮ್ ಫ್ರೇಮಲ್ಲಿ ಚಾರ್ಟ್ ರೀಡಿಂಗ್ನ ಮಾಡ್ತೀನಿ, ಟೇಲ್ಗಳನ್ನು ನೋಡ್ತೀನಿ, ಟ್ರೆಂಡ್ ಡೈರೆಕ್ಷನ್ನ ನೋಡ್ತೀನಿ. ಆನಂತರ 1 ಅವರ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೀನಿ. ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆಯೋ ಅಥವಾ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಬೀಳ್ತಾ ಇದೆಯೋ ಅಂತ ನೋಡ್ತೀನಿ. ಆನಂತರ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನೋಡ್ತೀನಿ. ಆನಂತರ 3 ಮಿನಿಟ್ಸಿಗೆ ಟೈಮ್ ಫ್ರೇಮ್ ಸ್ವಿಚ್ ಮಾಡಿಬಿಟ್ಟು ಸ್ಕ್ಯಾಲ್ಪಿಂಗ್ನ ಮಾಡಬೇಕಾ, ಬಿಗ್ ಟಾರ್ಗೆಟ್ನ ಮಾಡಬೇಕಾ, ಆ್ಯಂಡ್ ಕ್ವಾಂಟಿಟಿ ಕಡಿಮೆ ತೊಗೋಬೇಕಾ, ಜಾಸ್ತಿ ತೊಗೋಬೇಕಾ. ಸಣ್ಣ ಸಪೋರ್ಟ್ ಆದರೆ ಸ್ಕ್ಯಾಲ್ಪಿಂಗ್ನ ಮಾಡ್ತೀನಿ, ಕ್ವಾಂಟಿಟಿ ಕಡಿಮೆ ತೊಗೋತೀನಿ. ಸ್ಟ್ರಾಂಗ್ ಸಪೋರ್ಟ್ ಆಗಿದ್ದರೆ ಬಿಗ್ ಕ್ವಾಂಟಿಟಿ ತೊಗೋತೀನಿ, ಬಿಗ್ ಟಾರ್ಗೆಟ್ ಮಾಡ್ತೀನಿ. ಒಂದು ಒಳ್ಳೆಯ ಟ್ರೇಡ್ ಸೆಟಪ್ ಆ್ಯಂಡ್ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಇದ್ದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಈ ಗ್ಯಾಮ್ಲಿಂಗ್ ಅನ್ನೋ ಮೈಂಡಿಂದ ಇವತ್ತಿಂದ ಹೊರಗಡೆ ಬನ್ನಿ. ನಾನು ಗ್ಯಾಮ್ಲರ್ ಅಲ್ಲ, ನನ್ನ ಮೈಂಡ್ ಕಂಟ್ರೋಲ್ ನನ್ನ ಹತ್ರ ಇದೆ. ನಾನಿಲ್ಲಿ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡೆ ಅಂತಂದರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಎಲ್ಲರೂ ಹೇಳ್ತಾರೆ ದೊಡ್ಡವರು, ದುಡ್ಡಿನ ಹಿಂದೆ ಹೋಗಬೇಡಿ, ಕೆಲಸ ಮಾಡಿ ಅಂತ. ಸೊ ಇವತ್ತಿಂದ ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಏನು ಕೆಲಸ ಮಾಡಬೇಕು? ಚಾರ್ಟ್ ರೀಡಿಂಗ್ನ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಆ್ಯಸ್ ಅ ಟ್ರೇಡರ್ ವೀಕೆಂಡಲ್ಲೂ ಕೂಡ ಚಾರ್ಟ್ನ ನೋಡ್ತಾ ಕುದಿರ್ತೀವಿ, ಚಾರ್ಟ್ನ ರೀಡ್ ಮಾಡ್ತೀವಿ, ಅದನ್ನು ಅರ್ಥ ಮಾಡ್ಕೋತೀವಿ. ಸೊ ಇದನ್ನು ನೀವು ಕೂಡ ಮಾಡಿ. ನಾನು ಕೂಡ ಮಾರ್ಕೆಟನ್ನು ಕಲಿಯುವಾಗ 5 ನಿಮಿಷ ಟೈಮ್ ಸಿಕ್ಕರೆ ಸಾಕು. ಆ 5 ನಿಮಿಷದಲ್ಲೇ ನಾನು ಚಾರ್ಟ್ನ ರೀಡ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಇವತ್ತಿನ ಲೋ ಏನು, ಇವತ್ತಿನ ಹೈ ಎಷ್ಟು, ನಿನ್ನೆಯ ಲೋ ಏನು, ನಿನ್ನೆಯ ಹೈ ಎಷ್ಟು, ಮಾರ್ಕೆಟ್ ಎಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ, ಎಲ್ಲಿಂದ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗಡೆ ಬೀಳ್ತಾ ಇದೆ, ಇನ್ನೂ ಎಲ್ಲಿ ತನಕ ಹೋಗಬಹುದು, ಈ ಟ್ರೇಡ್ ತೊಗೊಂಡ್ರೆ ರಿಸ್ಕ್ ಎಷ್ಟು, ರಿವಾರ್ಡ್ ಎಷ್ಟು, ಇವೆಲ್ಲವನ್ನು ನಾನು ಟ್ರೇಡಿಂಗ್ ಮಾಡಿಲ್ಲ ಅಂತಂದ್ರೂ ಕೂಡ ಫ್ರೀ ಇದ್ದಾಗ ಇವೆಲ್ಲವನ್ನು ನಾನು ಕೂಡ ಮಾಡ್ತಾ ಇದ್ದೆ. ನೀವು ಕೂಡ ಇವೆಲ್ಲವನ್ನು ಮಾಡಿ. ಸೊ ಒಳ್ಳೆಯ ಟ್ರೇಡರ್ ಆಗೋಣ. ಥ್ಯಾಂಕ್ ಯು.